ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾರು? ಮುಖ್ಯವಾಗಿ ಆರೋಗ್ಯ. ಚಂಚಲತ್ವವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಯಾರು? ಚಂದ್ರ ಅಂತ ಹೇಳ್ತೀವಿ. 6ನೇ ವರ್ಷದಿಂದ ಶಾಲೆಯಲ್ಲಾಗಿರ್ಬೋದು, ಕ್ರಿಕೆಟ್ ಹುಚ್ಚಿದ್ರೆ ಆ ಕ್ರಿಕೆಟ್ ಬಂದಾಗ ಆ ಚಂದ್ರನ ಒಂದು ಧ್ಯಾನ ಮಾಡಿದಾಗ ಆ ಮಗು ಯಾವಾಗ 10ನೇ ತರಗತಿ ಮುಗಿಸಿ ಆ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಇಡೀ ಹಕ್ಕಿಯನ್ನು ಈ ಸೂರ್ಯಗ್ರಹ ನಮಗೆ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾನೆ ಅಂದ್ರೆ, ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಾಗಿರ್ಬೋದು, ಅಷ್ಟಮ ಸ್ಥಾನದಲ್ಲಾಗಿರ್ಬೋದು, ಸಪ್ತಮ ಸ್ಥಾನದಲ್ಲಾಗಿರ್ಬೋದು ಸೂರ್ಯಗ್ರಹ ಇದ್ದಾಗ ಕೆಲವರಿಗೆ ಆರೋಗ್ಯ ಹೆಚ್ಚಾಗಿರುತ್ತೆ. ಅಂದ್ರೆ ಆರೋಗ್ಯದಾಯಕ ಅಂತ ಹೇಳ್ತೀವಿ. ಸೂರ್ಯಂ ಆರೋಗ್ಯದಾಯಕಂ ಅಂದ್ರೆ ಬೆಳಗಿನ ಜಾವ ಅಂದ್ರೆ 6 ಗಂಟೆಯ ಅಥವಾ 7 ಗಂಟೆಯ ಬಿಸಿಲಲ್ಲಿ ನಾವು ಓಡಾಡಬೇಕಾದ್ರೆ ಆ ಎಳೆ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ದಾಗ ಆರೋಗ್ಯವನ್ನು ನಮಗೆ ವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಸೂರ್ಯಂ ಆರೋಗ್ಯದಾಯಕಂ ಅಂತ ಹೇಳ್ತೀವಿ. ಆರೋಗ್ಯವನ್ನು ಕೊಡ್ತಕ್ಕಂಥವ್ರು ಯಾರು? ಸೂರ್ಯಗ್ರಹ. ಸೂರ್ಯಗ್ರಹನು ಆರೋಗ್ಯದಲ್ಲಿ ಕೊಡಬೇಕಾದ್ರೆ ಯಾವ ಸ್ಥಾನದಲ್ಲಿ ಇರಬೇಕು? ಪಂಚಮ ಸ್ಥಾನ. ಅಂದ್ರೆ ಪಂಚಮ ಅಂದ್ರೆ ಪ್ರಾಣ ಅಂತ ಹೇಳ್ತೀವಿ. ಪಂಚಭೂತಗಳು ಪಂಚಮ ಸ್ಥಾನ ಅಂತ ಹೇಳ್ತೀವಿ. ಪ್ರಾಣವನ್ನು ನೀಡ್ತಕ್ಕಂಥವನು ಯಾರು? ಸೂರ್ಯಗ್ರಹನಾಗಿರ್ತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿ, ಸಪ್ತಮ ಸ್ಥಾನದಲ್ಲಿ ಮತ್ತು ದ್ವಾದಶ ಸ್ಥಾನದಲ್ಲಿ, ಸಪ್ತಮ ಸ್ಥಾನದಲ್ಲಿ, ಜನ್ಮಸ್ಥಾನದಲ್ಲಿದ್ದಾಗ ಆರೋಗ್ಯವನ್ನು ಕೊಡ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಚಂದ್ರ ಸೂರ್ಯಗ್ರಹ ಆದಮೇಲೆ ಈ ಸೂರ್ಯಗ್ರಹನು ಪ್ರಾಣದಾಯಕನಾಗಿರ್ತಾನೆ. ನಮಗೆ ಈ ಸ್ಥಾನದಲ್ಲಿದ್ದಾಗ ಆ ಸ್ವಾಮಿಯ ಒಂದು ಅನುಗ್ರಹದಲ್ಲಿಯೇ, ಆ ಸೂರ್ಯಗ್ರಹನ ಒಂದು ಅನುಗ್ರಹದಲ್ಲಿಯೇ ನಮಗಿರ್ತಕ್ಕಂಥದ್ದು ಪ್ರಾಣ. ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಮುಖ್ಯವಾಗಿ ಆರೋಗ್ಯ. ಆರೋಗ್ಯ ಇದ್ರೇನೆ ನಮಗೆಲ್ಲ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಸೂರ್ಯ ಆರೋಗ್ಯದಾಯಕಂ ಅಂತ ಹೇಳ್ತೀವಿ. ಹಾಗೆ ಚಂದ್ರನನ್ನು ತಗೊಳ್ಳೋದು ಬೇಕಾದ್ರೆ, 2ನೇ ಗ್ರಹವಾಗಿ ಚಂದ್ರನನ್ನು ತಗೊಳ್ಳಬೇಕಾದ್ರೆ ಚಂದ್ರಂ ಮನಶ್ಚಂಚಲ ನಿವಾರಕಂ ಅಂತ ಹೇಳ್ತೇವೆ. ಅಂದ್ರೆ ಮನಸ್ಸನ್ನು ಚಂಚಲತ್ವವನ್ನು ನಿವಾರಣೆ ಮಾಡ್ತಕ್ಕಂಥವನು ಯಾರು? ಚಂದ್ರ ಅಂತ ಹೇಳ್ತೇವೆ. ರಾಶಿಯಲ್ಲಿ ನಮ್ಮ ಜನ್ಮಸ್ಥಾನದಲ್ಲೇ ಚಂದ್ರನಿದ್ದಾನೆ ಅಂದ್ರೆ ಆ ರಾಶಿಯೇ ನಮಗೆ ತೋರಿಸ್ತಕ್ಕಂಥದ್ದು ಚಂದ್ರ. ಚಂದ್ರ ಯಾವ ಸ್ಥಾನದಲ್ಲಿರ್ತಾನೋ, ನಾವು ಹುಟ್ಟಿದಾಗ ಚಂದ್ರ ಯಾವ ಸ್ಥಾನದಲ್ಲಿರ್ತಾನೋ ಅದೇ ನಮ್ಮ ರಾಶಿ. ಅದು ಸಿಂಹ ರಾಶಿಯಲ್ಲಿದ್ದಾಗ ಸಿಂಹ ರಾಶಿ. ನಕ್ಷತ್ರಗಳು ಯಾವುದಾದ್ರೂ ಆಗಿರ್ಬೋದು. ಸಿಂಹ ರಾಶಿಯಲ್ಲಿದ್ದಾಗ ಸಿಂಹ ರಾಶಿ. ಒಂದು ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಮಖ, ಉತ್ತರ ಈ ನಕ್ಷತ್ರದಲ್ಲಿ ಹುಟ್ಟಿದಾಗ ಸಿಂಹ ರಾಶಿ ಅಂತ ಹೇಳ್ತೀವಿ. ಅಂದ್ರೆ ಈ ನಕ್ಷತ್ರದಲ್ಲಿಯೇ ಇರಬೇಕು ಅಂತ ನಾವು ಕೆಲವರು ಜಾತಕಗಳನ್ನು ಗರ್ಭಧಾರಣೆಯಾದಾಗ 9 ತಿಂಗಳಾದ ಮೇಲೆ ಕೆಲವರು ಬರ್ತಾರೆ. ಈ ಸಂದರ್ಭದಲ್ಲಿ ನಾವು ಪ್ರಸವವನ್ನು ಮಾಡಿಸಬೇಕು ಸ್ವಾಮಿ, ಆಪರೇಷನ್ ಮಾಡಿಸಬೇಕು ಅಂತ ಇದ್ದೇವೆ. ಯಾವ ನಕ್ಷತ್ರ ಚೆನ್ನಾಗಿದೆ, ಯಾವ ನಕ್ಷತ್ರದಲ್ಲಿ ನಮಗೆ ಮಗು ಆಗಬಹುದು, ಈ ಡೇಟ್ಗಳಲ್ಲಿ ಯಾವ ನಕ್ಷತ್ರ ಬರುತ್ತೆ ನೋಡಿ. ಕೆಲವರು ಏನು ಮಾಡ್ತಾರೆ, ಆ ನಕ್ಷತ್ರಗಳು ಬಂದಾಗ ಆ ನಕ್ಷತ್ರ ಬೇಡ, ಈ ನಕ್ಷತ್ರ ಬೇಡ, ನಮಗೆ ಒಳ್ಳೆ ನಕ್ಷತ್ರ ಕೊಡಿ ಅಂತ ಹೇಳ್ತಾರೆ. ಆ ಬ್ರಹ್ಮನು ಜನ್ಮವನ್ನು ನೀಡಬೇಕಾದ್ರೆ ಆ ನಕ್ಷತ್ರಗಳನ್ನು ಅವನೇ ಬರೆದು ಕಳಿಸಿರ್ತಾನೆ. ಈ ಮಗು, ಈ ಶಿಶು ಈ ನಕ್ಷತ್ರದಲ್ಲೇ ಹುಟ್ಟಬೇಕು ಅಂತ ಹೇಳಿ. ಆದ್ದರಿಂದ ಆ ಚಂದ್ರನ ಯಾವ ಸ್ಥಾನದಲ್ಲಿರ್ತಾನೋ ಆ ರಾಶಿಗೆ ಸಂಬಂಧಪಟ್ಟ ಹಾಗೆ. ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ, ಮಕ್ಕಳಿಗೆ ಶ್ರದ್ಧೆಯನ್ನು ಕೊಡ್ತಾನೆ, ಒಂದೇ ಏಕಾಗ್ರತೆಯನ್ನು ಕೊಡ್ತಾನೆ. ಏಕಾಗ್ರತೆಯನ್ನು ಕೊಡ್ತಕ್ಕಂಥವನು ಯಾರು ಅಂದ್ರೆ ಚಂದ್ರ ಅಂತ ಹೇಳ್ತೇವೆ. ಮನಸ್ಸನ್ನು ನಿವಾರಣೆ ಅಂದ್ರೆ ಚಂಚಲ, ನಮ್ಮ ಮನಸ್ಸಿನಲ್ಲಿ ಚಂಚಲ ಆಗ್ತಾ ಇರ್ತವೆ. ನಾವು ಒಂದು ಕೆಲಸದಲ್ಲಾಗಿರ್ಬೋದು ಇದ್ದಾಗ ಆ ಕೆಲಸವನ್ನು ಮಾಡಬೇಕಾದ್ರೆ ಆ ಹೊಸ ಕೆಲಸ ಬಂದಾಗ ಮೊದಲು ಹಳೆ ಕೆಲಸವನ್ನು ಮರೆತು ಹೊಸ ಕೆಲಸಕ್ಕೆ ಹೋಗ್ತೇವೆ. ಅದು ನಮಗೆ ಚಂಚಲತ್ವ ಅಂತ ಹೇಳ್ತೀವಿ. ಆ ಚಂಚಲತ್ವವನ್ನು ನಿವಾರಣೆ ಮಾಡ್ತಕ್ಕಂಥವನು ಯಾರು? ಚಂದ್ರ ಅಂತ ಹೇಳ್ತೀವಿ. ಈ ಚಂಚಲತ್ವ ಯಾರಿಗೆ ಬರುತ್ತದೆ ಮುಖ್ಯವಾಗಿ ಅಂದ್ರೆ ಮಕ್ಕಳಿಗೆ ಬರ್ತಕ್ಕಂತಹದ್ದು ಚಂಚಲ. ಅಂದ್ರೆ ಮಕ್ಕಳು ಒಂದು 5 ವರ್ಷ ಆಗುವವರೆಗೂ ಒಂದು ವಯಸ್ಕರರಾಗಿರುತ್ತಾರೆ. ಅಂದ್ರೆ ಒಂದು ಮನಸ್ಸಿರುತ್ತೆ. ತಂದೆ ತಾಯಿ ಏನೇ ಹೇಳಿದ್ರು, ಅವರಿಗೆ ಏನೇ ಹೇಳಿದ್ರು ಆ ಮಾತುಗಳನ್ನು ಕೇಳ್ಕೊಂಡಿರ್ತಾರೆ. ಅದು ಎತ್ಕೊಂಬ ಅಂದ್ರೆ ಎತ್ಕೊಂಬರೋದು. ಅಂದ್ರೆ 5 ವರ್ಷದ ಮಗುವ 6ನೇ ವರ್ಷದಿಂದ ಶಾಲೆಯಲ್ಲಾಗಿರ್ಬೋದು, ಆಟದಲ್ಲಾಗಿರ್ಬೋದು, ಶಾಲೆಯಲ್ಲಿ ಒಂದು ತರ ಮನಸ್ಸಿರುತ್ತೆ, ಮನೆಗೆ ಬಂದ ಮೇಲೆ ಒಂದು ತರ ಮನಸ್ಸಿರುತ್ತೆ. ಅಂದ್ರೆ ಇವಾಗ ನಾವು ಓದಕ್ಕೆ ಕುಳಿಸಿದಾಗ ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಏನಾದ್ರೂ ಸೌಂಡ್ ಜಾಸ್ತಿ ಆಯ್ತು, ಕ್ರಿಕೆಟ್ ಹುಚ್ಚಿದ್ರೆ ಆ ಕ್ರಿಕೆಟ್ ಬಂದಾಗ ಆ ಮನಸ್ಸು ಆ ಕಡೆ ಎಳ್ಕೊಂಡು ಹೋಗುತ್ತೆ. ಆಗ ಚಂದ್ರನ ಒಂದು ಧ್ಯಾನ ಮಾಡಿದಾಗ ಆ ಮನಸ್ಸು ನಿವಾರಣೆ ಆಗುತ್ತೆ. ನಮಗೆ ನಿವಾರಣೆ ಆದಾಗ ಏನಾಗುತ್ತೆ, ಆ ಮನಸ್ಸು ನಿವಾರಣೆ ಆಗಾದಾಗ ಏಕಾಗ್ರತೆಯನ್ನು ಕೊಡ್ತಕ್ಕಂಥದ್ದು. ಸಾಮಾನ್ಯವಾಗಿ ನಮಗೆ 6ರಿಂದ 7, 8, 9, 10, 15, 18 ವರ್ಷಗಳ ಕಾಲವು ನಮಗೆ ಮನಸ್ಸು ಒಂಥರ ಇರುತ್ತೆ.
18 ವರ್ಷಗಳ ಕಾಲವಾದ ಮೇಲೇನೆ ಆ ಮನಸ್ಸು ಚಂಚಲ ನಿವಾರಣೆ ಆಗ್ತಕ್ಕಂಥದ್ದು, ಕೆಡತಕ್ಕಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಆ ಮಗು ಯಾವಾಗ 10ನೇ ತರಗತಿ ಮುಗಿಸಿ ಒಂದು ಕಾಲೇಜ್ಗಾಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಕಾಲೇಜ್ಗಾಗಿರ್ಬೋದು, ಈ ಥರ ಹೋದಾಗಲೇ ಮನಸ್ಸು ಅಧಿಕ ಚಂಚಲತ್ವವನ್ನು ಕಳೆದುಕೊಂಡು ಏಕಾಗ್ರತೆಯನ್ನು ಕಳೆದುಕೊಳ್ತಾನೆ. ಆಗ ಚಂದ್ರನನ್ನು ಪ್ರಾರ್ಥನೆ ಮಾಡಬೇಕು. ಚಂದ್ರ ಏಕಾಗ್ರತೆಯನ್ನು ಕೊಡಬೇಕಾದ್ರೆ ನಾವೇನು ಮಾಡಬೇಕು ಮನೆಯಲ್ಲಿ ಎಂಬುದಾಗಿ ಹೇಳಿದಾಗ, ಮನೆಯಲ್ಲಿ ದೇವರ ಗುಡಿಯಲ್ಲಿ ದೇವರ ಒಂದು ಸ್ಥಾನ ನಾವು ಮಾಡಿರ್ತೇವೆ. ಆ ಮನೆಯಲ್ಲಿ ಆ ಸ್ಥಾನದಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಯಾವ ರಾಶಿಯವರಿಗೆ ಮನಸ್ಸು ಚಂಚಲವಾಗ್ತಾ ಇರುತ್ತೋ ಆ ರಾಶಿಯವರ ಆ ಮಗುವಿಗೆ ಒಂದು ಹಿಡಿಯಿ ಅಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಆ ಬಟ್ಟಲಲ್ಲಿ ಪ್ರತಿದಿನ ಸ್ವಾಮಿ ನನಗೆ ಏಕಾಗ್ರತೆಯನ್ನು ಕೊಡು ಅಂತ ಹೇಳಿ ಆ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಇಡೀ ಅಕ್ಕಿಯನ್ನು ಹಾಕಬೇಕು. ಅಂದ್ರೆ ಚಂದ್ರನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಚಂ ಚಂದ್ರಾಯ ನಮಃ ಅಂತ ಹೇಳಿ, ಚಂದ್ರಾಯ ನಮಃ, ಚಂ ಚಂದ್ರಾಯ ನಮಃ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಬೇಕ. ಈ ರೀತಿಯಾಗಿ ಹಾಕಬೇಕು. ಚಂದ್ರನ ಒಂದು ಮನಸ್ಥಿತಿ, ಕೆಲಸಗಳು ಈ ರೀತಿಯಾಗಿರುತ್ತೆ.